ಬ್ರದರ್, ನಾನು ಜನಗಳಲ್ಲಿ ನಾವು ವಿಶ್ವಾಸ ಗಳಿಸ್ಕೊಂಡಿದ್ರೆ, ಜನರ ಪ್ರೀತಿ ನಮಗಿದ್ರೆ, ಅರ್ಥ ಆಯ್ತಾ? ಇವೆಲ್ಲ ಕೂಡ ಯಾವುದು ಈ ಮಾತುಗಳೆಲ್ಲ ಕೂಡ ಸುಮ್ಮನೆ ಅದು ಹೇಳ್ತಾರಲ್ಲ, ಕುಣಿಯೋದಕ್ಕೆ ಕೈಲಾಗದೆ ನೆಲ ಡೊಂಕಂತ ಏನು ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಕುಣಿಯೋದಕ್ಕೆ ನಮ್ಗೆ ಕರೆಕ್ಟಾಗಿ ಕೆಪಾಸಿಟಿ ಇತ್ತು ಅಂತಂದ್ರೆ ಇನ್ನೊಬ್ಬರ ಮೇಲೆ ಯಾಕೆ ನಾವು ಬಿದ್ದಾಳ್ತೀವಿ ನಾವು? ನೋಡಿ, ನನಗೆ ನಿನ್ನೆ ನೋಡಿದ ತಕ್ಷಣ ನೋಡಿ, ನಮ್ಮ ಕುಟುಂಬ ವಿಚಾರಗಳು, ಕುಟುಂಬದಲ್ಲಿ ಒಬ್ಬನಂತ ನಾವು ಭಾವಿಸಿ ಏನ್ ನಂಬಿಕೆ ವಿಶ್ವಾಸದಲ್ಲಿ ಏನೆಲ್ಲ ವ್ಯವಹಾರಗಳು ಮಾಡಿರ್ತೀವೋ ಅದು ಆ ಮಾತುಕತೆಗಳು ಬೇರೆ. ನಾನು ಹೇಳ್ತಾ ಇರೋದು ರಾಜಕೀಯ ಬೇರೆ. ಹಾಗಾಗಿ ರಾಜಕೀಯ ವಿಚಾರದಲ್ಲಿ ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ತಪ್ಪಿಸ್ಕೊಳ್ಳೋದಿಕ್ಕಂತ ಹೇಳಿ ಏನೋ ಇನ್ನೊಂದು ವಿಷಯ ಸುಮ್ಮನೆ ಬಂದು ಅನಗತ್ಯವಾಗಿ ಅನಾವಶ್ಯಕವಾಗಿ ಮಾತಾಡೋದು ತಪ್ಪು ಅಂತ ನಾನು ಹೇಳ್ತೇನೆ. ಅದು ನಮ್ಮ ವಿಚಾರಗಳೇನಿದೆ ಅದು ಮತ್ತೆ ನಿಮ್ಗೇನು ಗೊತ್ತಾಗಲ್ಲ. ನಿಮಗೆ ಎಲ್ಲರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ವಿಚಾರಗಳಿದ್ರೆ. ನಾನೇನದು ಗೊತ್ತಿಲ್ಲ ಬ್ರದರ್. ನಿಮ್ಮನ್ನ ನನ್ನ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ವರಿಷ್ಠರಲ್ಲಿದ್ದು ನೀವೇನಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಮರ್ತೋಗಿರ್ಬೇಕು ಅಷ್ಟೇ. 40 ವರ್ಷದ ರಾಜಕಾರಣ, ನೀವು ಕೂಡ ಪಾರ್ಟಿಯಿಂದ ಆಚೆ ಹೋಗಿ ಪಾರ್ಟಿ ಕಟ್ಟಿದ್ರಿ, ಅವರು ಕೂಡ ಪಾರ್ಟಿಯಿಂದ ಹೋಗಿ ಆಚೆ ಪಾರ್ಟಿ ಕಟ್ಟಿದ್ರು. ಇವತ್ತು ಅವ್ರನ್ನ ಕೋರ್ ಕಮಿಟಿ ಮೆಂಬರ್ ತಕ್ಕ ನಿಲ್ಸೋದು ನಿಮ್ ಪಾತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀವಿ. ನೋಡಿ, ನಾನು ಹೇಳ್ತಾ ಇಲ್ಲ ಅಲ್ಲ, ಮತ್ತೆ ಅದನ್ನ ನೀವು ಹೇಳ್ತಿರುವಂತ ಮಾತುಗಳಲ್ಲಿ ಅವರ ಯಶಸ್ಸಿನ ಹಿಂದೆ ನೀವು ಯಾವಾಗ್ಲೂ ಇದ್ರಿ. ಅಲ್ಲ, ನಿಮಗೆ ಗೊತ್ತಿಲ್ಲ ಅನ್ನೋ ವಿಷಯ ಅಲ್ಲ. ನನಗೊಂದು ವಿಚಾರ ಹೇಳಿ ಅಷ್ಟೇ. ಅಲ್ಲ ಸರ್, ಇಷ್ಟೊತ್ತು ನೀವು ಮಾತಾಡೋದ್ರಲ್ಲಿ ಅವರ ಗೆಲುವಿನ ಹಿಂದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ರು. ಈಗಲೂ ಕೂಡ ಬಳ್ಳಾರಿಗೆ ಹೋಗಿ ಅವರು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಿ. ನಾಳೆ ಎಲ್ಲವೂ ಸರಿ ಹೋದ್ರೆ ಮತ್ತೆ ರಾಮುಲು ಜೊತೆ ಜನಾರ್ದನ್ ರೆಡ್ಡಿ ಒಟ್ಟೊಟ್ಟಿಗೆ ಕೂತ್ಕೊಂಡು ಕಾಲ ಕಳೆಯುವಂತ ಸಂದರ್ಭ, ರಾಜಕಾರಣ ಮಾಡುವಂತ ಸಂದರ್ಭ ನಿರ್ಮಾಣ ಆಗುತ್ತೆ. ಹೇಗೆ ನೋಡಿ, 1000% ಮನುಷ್ಯ ತನ್ನ ತಪ್ಪು ತಾನು ತಿಳ್ಕೊಂಡು ದೇವರ ಮುಂದೆ ಕ್ಷಮೆ ಕೇಳ್ಕೊಂಡು ಇವತ್ತು ಪಾರ್ಟಿ ನಾಯಕರುಗಳು ಇನ್ನೊಂದು ಅವ್ರು ಏನು ಹೇಳದೆ ಹೋದ್ರು ಕೂಡ ಪಾರ್ಟಿ ತನಗೋಸ್ಕರ ಕೆಲಸ ಮಾಡುವಂತಂದ್ರು ಕೂಡ ನಾನು ಇವತ್ತು ಕೆಲಸ ಮಾಡ್ತೀನಿ.